pure intelligent people, wise people, they have different outlook, different dimension to see. ಅವರು ನೋಡ್ತಾರೆ. ನೋಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೋಟ ಅಲ್ಲ, ಅರಿವಲ್ಲಿ ನೋಡುವುದು. ಆ ದೃಷ್ಟಿ ಅನ್ನೋದು ಬೇರೆಯೇ, ಅದು ಒಳಗಡೆಯಿಂದ ನೋಡೋ ಕಣ್ಣು. ತುಂಬ ಬುದ್ಧಿ ಇದ್ದರೆ ಬುದ್ಧಿವಂತರು, ಅಹಂಕಾರಿಗಳು ಅಥವಾ ಅಜ್ಞಾನಿಗಳು, ಯಾರು ವಿಸ್ಡಮ್ ಇಲ್ಲ ಅವರು ನೋಡಲ್ಲ. ತುಂಬ ಜನ ನೋಡೋದೇ ಇಲ್ಲ, ಎಲ್ಲೋ ಇರುತ್ತೆ ಮನಸ್ಸು, ಏನು ಕಣ್ಣೆದುರು ಬಂದರೂ ನೋಡೋದೇ ಇಲ್ಲ. ಇನ್ನು ಕೆಲವರು ತಮಗೇನು ಬೇಕೋ ಅದನ್ನು ಹುಡ್ಕೊಂಡು ನೋಡ್ತಾ ಇರ್ತಾರೆ, ಇದೆಯಾ ಅಂತ. ಏನಿದೆ ನೋಡೋದೇ ಇಲ್ಲ. ಇನ್ನು ಕೆಲವರು ನೋಡ್ದಂಗೆ ಪ್ರಿಟೆಂಡ್ ಮಾಡ್ತಾರೆ. ನಮಗೆ ತಪ್ಪು ಮಾಡ್ತೀವಿ, ಎಲ್ಲರೂ ತಪ್ಪು ಮಾಡ್ತಾರೆ. ನಾವು ತಪ್ಪು ಮಾಡಿದ್ರೆ, ನಾವು ಗೊತ್ತಿದ್ದು ತಪ್ಪು ಮಾಡಿ ಒಂದು ಸೈಕಲ್ಗೆ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಆ ಸೈಕಲ್ನ ಬ್ರೇಕ್ ಮಾಡಿಬಿಟ್ಟು ಹೊರಗಡೆ ಬರಬೇಕು. ಹೊರಗಡೆ ಬಂದಾಗಲೇ ನಮಗೆ ಒಂದು ಆ ಓವರ್ ಥಿಂಕಿಂಗಿಂದ ಹೊರಗೆ ಬರ್ತೀವಿ. ಯಾವಾಗ ನಾವು ಸಿಕ್ಕಾಕೊಂಡಿರ್ತೀವಿ ಒಂದು ಸೈಕಲ್ನಲ್ಲಿ, ಓವರ್ ಥಿಂಕಿಂಗ್ ನಡೀತಾ ಇರುತ್ತೆ. ಲಾಂಗೆಸ್ಟ್ ಟು ರಿಯಲೈಸ್, ತುಂಬ ದೂರ ಹೋಗಬೇಕು, ಆಚೆ ಬರಬೇಕದ್ರಿಂದ. ಸ್ಟಾಪ್ ಓವರ್ ಥಿಂಕಿಂಗ್ ಅಂದರೆ ಯಾಕೆ ಅಂದರೆ ನಮಗೆ ಗೊತ್ತಾಗುತ್ತೆ, ಇದು ಮನಸ್ಸಿನ ಈ ಕ್ಲಟರ್ಸ್ ಅಂತ ಹೇಳ್ತಾರೆ, ಅವ್ಯವಸ್ಥೆ ಶುರು ಆಗುತ್ತೆ. ಮನಸ್ಸಿನ ಅವ್ಯವಸ್ಥೆ ಇದ್ದರೆ ಹೊರಗಡೆನೂ ಅವ್ಯವಸ್ಥೆ. ಏನೋ ಯೋಚನೆ ಮಾಡ್ತೀವಿ, ಏನೋ ಮಾಡ್ತೀವಿ, ಯಾರೋ ಏನೋ ಹೇಳ್ತಾರೆ, ಎಲ್ಲ ಕನ್ಫ್ಯೂಷನ್ನು. ಹೇಳೋದೇ ಒಂದು, ಮಾಡೋದೇ ಒಂದು, ಇರೋದೇ ಒಂದು, ನೋಡೋದೇ ಒಂದು, ತಿಳ್ಕೊಳ್ಳೋದೇ ಒಂದು. ಹೀಗೆ ಒಂಥರ ಈ ಅವ್ಯವಸ್ಥೆ ಬಂದುಬಿಡುತ್ತೆ, ಅಸ್ತವ್ಯಸ್ತತೆ ಎಲ್ಲದರಲ್ಲೂ. ಈ ಮೆಂಟಲ್ ಕ್ಲಟರ್ಸ್ ಯಾವಾಗ ಬರುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ, ಅನ್ನೆಸೆಸರಿಯಾಗಿ ಸ್ಟ್ರೆಸ್ಸು, ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆ? ಇಟ್ ಈಸ್ ಪ್ರಿವೆಂಟಿಂಗ್ ಯು ಟು ಲಿವ್ ಇನ್ ದಿ ಪ್ರೆಸೆಂಟ್ ಮೂಮೆಂಟ್. ಏನಿದೆ ಪ್ರೆಸೆಂಟ್ ಮೂಮೆಂಟಲ್ಲಿ ಅದು ಡಿಮಾಂಡ್ ಮಾಡ್ತಾ ಇದೆ. ಆದರೆ ಇದು ಮೆಂಟಲ್ ಕ್ಲಟರ್ಸು ನಿನಗೆ ಇರೋಕ್ಕೆ ಬಿಡ್ತಾ ಇಲ್ಲ, ನೋಡೋಕ್ಕೆ ಬಿಡ್ತಾ ಇಲ್ಲ, ಮಾಡೋಕ್ಕೆ ಬಿಡ್ತಾ ಇಲ್ಲ, ಇನ್ನೆಲ್ಲೋ ಕರ್ಕೊಂಡು ಹೋಗ್ತಾ ಇದೆ. ಇದು ನಮಗೆ ಗೊತ್ತಾಗಬೇಕು. ಆವಾಗ ಇಮ್ಮಿಡಿಯೇಟಾಗಿ ನಾವು ಕ್ಲಚ್ಚಿಂದ ಹೊರಗಡೆ ಬರ್ತೀವಿ, ಆ ಕ್ಲಟರ್ಸಿಂದ ಹೊರಗಡೆ ಬರ್ತೀವಿ, ಗಂಟಿಂದ ಬಿಚ್ಕೊಂಡು ಹೊರಗಡೆ ಬರ್ತೀವಿ. ಇದಕ್ಕೆ ಬೇಕಾಗಿರೋದು ಸ್ಮಾರ್ಟಾಗಿ ನೋಡೋದು, ವಿವೇಕದಲ್ಲಿ ನೋಡೋದು. ಜೀವನನ ಕಣ್ಣು ಮುಚ್ಕೊಳ್ಳಿ. ಕಣ್ಣು ತೆಗೆಯೋದು ಯಾಕೆ? ಸರಿಯಾಗಿ ನೋಡೋಕ್ಕೆ. ಒಳಗಡೆ ನಾವು ಕಣ್ಣು ಮುಚ್ಕೊಂಡಾಗ ನಮಗೆ ದೃಷ್ಟಿ ಸಿಗತ್ತೆ, ಬೆಳಕು ಸಿಗತ್ತೆ, ಜ್ಞಾನ ಸಿಗತ್ತೆ. ಇವಾಗ ನೋಡಿ ಬೇರೆ ಥರ ನೋಡ್ತೀರಾ?